ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಸುಷ್ಮಾ. ಕೇಂದ್ರ ಸರ್ಕಾರದ ನಿಲುವು ಖಂಡಿಸಿ ನಾಳೆ ಬಂದ್ ಆಗಲಿದೆ ಭಾರತ. ಕರ್ನಾಟಕದಲ್ಲೂ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿವೆ? ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಬಿಸಿ. ಲವ್ ಜಿಹಾದ್, ಗೋ ಹತ್ಯೆ ನಿಷೇಧದ ಬಗ್ಗೆ ಸರ್ಕಾರದ ನಿಲುವೇನು? ಕಮಲ ಪಡೆಯನ್ನ ಕಟ್ಟಿ ಹಾಕೋಕೆ ವಿಪಕ್ಷ ನಾಯಕರು ರೆಡಿಯಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9 ನಲ್ಲಿ. ಕೃಷಿ ಮಸೂದೆ ಖಂಡಿಸಿ ನಾಳೆ ಬಂದ್ ಆಗಲಿದೆ ಇಡೀ ಭಾರತ. ರಾಜ್ಯದಲ್ಲೂ ಕರ್ನಾಟಕ ಬಂದ್ ಮಾಡೋಕೆ ಹೇಗೆ ನಡೆದಿದೆ ತಯಾರಿ? ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಸಾಥ್ ಕೊಟ್ಟಿವೆ? ರೈತರ ಆಧಾರದಿಂದಲೇ ಜೀವನ ನಡೆಸುತ್ತಿರೋ ಬೀದಿ ಬದಿ ವ್ಯಾಪಾರಿಗಳ ನಿಲುವೇನು? ಇದೆಲ್ಲವನ್ನು ನೋಡೋಣ ಕರ್ನಾಟಕ ಬಂದ್ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರದ ಕೃಷಿ ಮಸೂದೆ ತಿದ್ದುಪಡಿ ಖಂಡಿಸಿ ದೇಶದಾದ್ಯಂತ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ಕರ್ನಾಟಕದಲ್ಲೂ ಅನ್ನದಾತರ ಕಿಚ್ಚು ಹೆಚ್ಚಿದೆ. ನಾಳೆ ರೈತ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು, ಇಡೀ ರಾಜ್ಯ ಸ್ತಬ್ಧವಾಗಲಿದೆ. ನಾಳೆ ಮನೆಯಿಂದ ಹೊರಗೆ ಬರೋಕ್ಕೂ ಮುಂಚೆ ಎಚ್ಚರವಾಗಿರಬೇಕು. ರಾಜ್ಯದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕರುನಾಡು ಬಂದ್ ಆಗಲಿದ್ದು, ರೈತರ ರಣಕಹಳೆಗೆ ಕರುನಾಡು ಸಂಪೂರ್ಣ ಬಂದ್ ಆಗೋದು ಪಕ್ಕಾ ಆಗಿದೆ. ಭಾರತ್ ಬಂದ್ಗೆ ರಾಜ್ಯದಲ್ಲಿ ಹಲವು ಸಂಘಟನೆ ಬೆಂಬಲ ನೀಡಿದ್ದು, ಬಂದ್ ಯಶಸ್ವಿಯಾಗುವ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯ ರೈತ ಸಂಘ, ರಾಜ್ಯ ರೈತ ಐಕ್ಯ ಹೋರಾಟ ಸಮಿತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ, ದಿವಂಗತ ಪುಟ್ಟಣ್ಣಯ್ಯ ರೈತ ಸಂಘ, ಹಸಿರು ಸೇನೆ, ಕರ್ನಾಟಕ ಪ್ರಾಂತ ರೈತ ಸಂಘ, ರೈತ ಕೃಷಿ ಕಾರ್ಮಿಕರ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಸಿಐಟಿಯು ಸೇರಿದಂತೆ ಹಲವು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಕೊಟ್ಟಿದೆ. ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡಿದಂತಹ ಕನ್ನಡ ಒಕ್ಕೂಟಗಳ ಅಧ್ಯಕ್ಷ ವಾಟಾಳ್ ನಾಗರಾಜ್ ಇದೀಗ ರೈತರು ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ಗೆ ಮತ್ತೆ ಬೆಂಬಲ ಘೋಷಿಸಿದ್ದಾರೆ. ಹೀಗಾಗಿ ಅನ್ನದಾತರ ಹೋರಾಟಕ್ಕೆ ವಾಟಾಳ್ ನೇತೃತ್ವದ ಕನ್ನಡ ಪರ ಸಂಘಟನೆ ಬೆಂಬಲ ಕೊಟ್ಟಿದ್ದು, ಕಾರ್ಮಿಕ ಸಂಘಟನೆಗಳು ಸಹ ಬಂದ್ ಮಾಡುವುದಾಗಿ ಹೇಳಿದೆ. ರೈತ ಸಂಘಟನೆಗಳಿಂದ ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವುದರಿಂದಾಗಿ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಬೆಂಬಲ ಕೊಟ್ಟಿದ್ದಾರೆ. ಆದರೆ ವಾಹನ ರಸ್ತೆಗಿಳಿಸುವುದು ಬಿಡುವುದು ಚಾಲಕರ ನಿರ್ಧಾರ ಅಂತ ಓಲಾ ಊಬರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ತನ್ವೀರ್ ಪಾಷಾ ಹೇಳಿದ್ದಾರೆ. ಬಂದ್ಗೆ ಬೆಂಬಲ ಕೊಡುವುದು ಚಾಲಕರ ನಿರ್ಧಾರಕ್ಕೆ ಬಿಡಲಾಗಿದೆ. ಹೀಗಾಗಿ ನಾಳೆ ಊಬರ್ ಮತ್ತು ಓಲಾ ರಸ್ತೆಗಿಳಿಯುವುದು ಸಹ ಡೌಟ್ ಆಗಿದೆ. ರೈತ ಸಂಘಟನೆಗಳು ನಾಳೆ ಕರೆ ಕೊಟ್ಟಿರತಕ್ಕಂಥ ಭಾರತ್ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಭಾರತ್ ಬಂದ್ಗೆ ನಮ್ಮ ಬೆಂಬಲವಿಲ್ಲ, ಆದರೆ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ನಾರಾಯಣಗೌಡ ಹೇಳಿದ್ರು. ರೈತರ ಬೇಡಿಕೆಗಳು ಈಡೇರಿಕೆ ಆಗಬೇಕು, ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ ಕಾಯ್ದೆ ವಾಪಸ್ ಪಡಿಬೇಕು ಅಂತ ಕರ್ವೆ ಅಧ್ಯಕ್ಷ ಒತ್ತಾಯಿಸಿದ್ದಾರೆ. ಭಾರತ್ ಬಂದ್ಗೆ ಆಟೋ ಚಾಲಕರು ಕೇವಲ ನೈತಿಕ ಬೆಂಬಲ ಮಾತ್ರ ಸೂಚಿಸಿದ್ದು, ಎಂದಿನಂತೆಯೇ ನಾಳೆ ಆಟೋಗಳನ್ನು ರಸ್ತೆಗಿಳಿಸುವುದಕ್ಕೆ ನಿರ್ಧರಿಸಲಾಗಿದೆ. ಆಟೋ ರಿಕ್ಷಾಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗುವುದಿಲ್ಲ ಅಂತ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ. ಕೃಷಿ ಮಸೂದೆ ತಿದ್ದುಪಡಿ ವಿರೋಧಿಸಿ ನಾಳೆ ಭಾರತ್ ಬಂದ್ ಮತ್ತು ಕರ್ನಾಟಕ ಬಂದ್ ಆದರೂ ಸಹ ಹೋಟೆಲ್ಗಳು ಮಾತ್ರ ಬಂದ್ ಆಗುವುದಿಲ್ಲ. ಈಗಾಗಲೇ ಕೊರೋನಾ ಲಾಕ್ಡೌನ್ನಿಂದಾಗಿ ಸಾಕಷ್ಟು ನಷ್ಟ ಅನುಭವಿಸಿರುವಂತಹ ಹೋಟೆಲ್ ಉದ್ಯಮ ನಾಳೆ ಬಂದ್ ಮಾಡದಿರುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೋಟೆಲ್ ರೆಸ್ಟೋರೆಂಟ್ಗಳು ಎಂದಿನಂತೆ ಓಪನ್ ಇರಲಿದ್ದು, ಹೋಟೆಲ್ ಮಾಲೀಕರ ಸಂಘ ಕೇವಲ ನೈತಿಕ ಬೆಂಬಲ ಮಾತ್ರ ಸೂಚಿಸಿದೆ. ಗ್ರಾಹಕರ ಊಟ ತಿಂಡಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಭಾರತ್ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಸಹ ಬೆಂಬಲ ಸೂಚಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರೈತರಿಂದಲೇ ಬೀದಿ ಬದಿ ವ್ಯಾಪಾರಿಗಳು ಬದುಕ್ತಿದ್ದಾರೆ. ಹೀಗಾಗಿ ರೈತರು ಮಾಡ್ತಾ ಇರುವಂತಹ ಬಂದ್ಗೆ ಬೆಂಬಲವಿದೆ. ನಾಳೆ ರಾಜ್ಯದಾದ್ಯಂತ ಬೀದಿ ಬದಿ ವ್ಯಾಪಾರ ಇರುವುದಿಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ರೈತರಿಗೆ ಸಂಪೂರ್ಣ ಬೆಂಬಲ ನೀಡಲು ಬೀದಿ ಬದಿ ವ್ಯಾಪಾರಿಗಳ ಸಂಘ ನಿರ್ಧಾರ ಮಾಡಿದೆ. ನಾಳೆ ಕರ್ನಾಟಕ ಬಂದ್ ಇದ್ರೂ ಸಹ ಕೆಆರ್ ಮಾರ್ಕೆಟ್ ಬಂದ್ ಮಾಡದೇ ಇರೋದಕ್ಕೆ ಕೆಆರ್ ಮಾರ್ಕೆಟ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. ಈಗಾಗಲೇ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದಾರೆ. ರೈತರಿಗೂ ಬಂದ್ನಿಂದ ತೀವ್ರ ಕಷ್ಟವಾಗಲಿದೆ. ಹೀಗಾಗಿ ನಾವು ಬಂದ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಕೆಆರ್ ಮಾರ್ಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ದಿವಾಕರ್ ಹೇಳಿದ್ದಾರೆ. ರೈತರ ಪ್ರತಿಭಟನೆಗೆ ನೈತಿಕ ಬೆಂಬಲ ನೀಡಿದ್ದಾಗಿ ಹೇಳಿದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲೂ ಹಲವರಿಂದ ಬೆಂಬಲ. ನೈತಿಕ ಬೆಂಬಲ ಘೋಷಿಸಿ ಓಪನ್ ಆಗಲಿವೆ ಹೋಟೆಲ್ಸ್. ಕೆಆರ್ ಮಾರ್ಕೆಟ್ ನಾಳೆ ಬಂದ್ ಆಗಲಿದೆಯಾ? ಬಂದ್ ಇದ್ರೂ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಓಡಾಟ ನಡೆಸುತ್ತಾ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ರೈತರು ನಾಳೆ ಕರೆ ಕೊಟ್ಟಿರುವ ಭಾರತ್ ಬಂದ್ಗೆ ಬ್ಯಾಂಕ್ ಸಂಘಟನೆಗಳಿಂದ ನೈತಿಕ ಬೆಂಬಲ ವ್ಯಕ್ತವಾಗಿದೆ. ಬ್ಯಾಂಕ್ ವಹಿವಾಟನ್ನು ಸ್ಥಗಿತ ಮಾಡದೆ ಭಾರತ್ ಬಂದ್ಗೆ ಸಾಥ್ ನೀಡುವುದಾಗಿ ಬ್ಯಾಂಕ್ ನೌಕರರ ಅಸೋಸಿಯೇಷನ್ ನಾಗರಾಜ್ ಟಿವಿ9ಗೆ ಹೇಳಿದ್ದಾರೆ. ಹೀಗಾಗಿ ನಾಳೆ ಭಾರತ್ ಬಂದ್ ಆದರೂ ಸಹ ಬ್ಯಾಂಕ್ ವಹಿವಾಟು ಎಂದಿನಂತೆಯೇ ಇರಲಿದೆ. ನಾಳೆ ಭಾರತ್ ಬಂದ್ ಜೊತೆಗೆ ಕರ್ನಾಟಕ ಬಂದ್ ಆದರೂ ಸಹ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಕಾರ್ಖಾನೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚೋದಿಲ್ಲ ಅಂತ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಪ್ರಕಾಶ್ ಹೇಳಿದ್ದಾರೆ. ರೈತರ ಪ್ರತಿಭಟನೆಗೆ ನಾವು ಸಪೋರ್ಟ್ ಮಾಡ್ತೀವಿ, ಆದರೆ ಕಾರ್ಖಾನೆಗಳನ್ನ ಮುಚ್ಚೋದಿಲ್ಲ. ಇಂಡಸ್ಟ್ರಿ ಎಂದಿನಂತೆ ಓಪನ್ ಇರುತ್ತೆ, ಕಾರ್ಖಾನೆಗಳನ್ನ ಶಟ್ ಡೌನ್ ಮಾಡೋದು ಕಷ್ಟ. ಹೀಗಾಗಿ ಕಾರ್ಮಿಕರು ಎಂದಿನಂತೆ ಫ್ಯಾಕ್ಟರಿಗೆ ಬರುವಂತೆ ಮನವಿ ಮಾಡಿದ್ದಾರೆ. ರೈತರ ಹೋರಾಟಕ್ಕೆ ಖಾಸಗಿ ಶಾಲೆಗಳು ಬೆಂಬಲ ಸೂಚಿಸಿದ್ದು, ನಾಳೆ ಬಂದ್ನಿಂದಾಗಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇರೋದಿಲ್ಲ ಅಂತ ಟಿವಿ9ಗೆ ಖಾಸಗಿ ಶಾಲೆ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದ್ದಾರೆ. ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಆನ್ಲೈನ್ ಕ್ಲಾಸ್ ಸ್ಥಗಿತಗೊಳಿಸಲಿದ್ದೇವೆ, ಪರೀಕ್ಷೆಗಳನ್ನು ಹೊರತುಪಡಿಸಿ ಆನ್ಲೈನ್ ಕ್ಲಾಸ್ ಇರೋದಿಲ್ಲ ಅಂತ ಹೇಳೋ ಮೂಲಕ ಬಂದ್ಗೆ ಖಾಸಗಿ ಶಾಲೆಗಳು ಬೆಂಬಲ ಸೂಚಿಸಿದೆ. ಕರ್ನಾಟಕ ಬಂದ್ಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಬೆಂಬಲ ವ್ಯಕ್ತವಾಗಿದೆ. ರೈತ ವಿರೋಧಿ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣ ಮಸೂದೆ ಹಿಂಪಡೆಯುವಂತೆ ಬಂದ್ ಮಾಡ್ತಾ ಇದ್ದು, ಭಾರತದಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಬಂದ್ಗೆ ಕರೆ ಕೊಟ್ಟಿರುವಂತಹ ರೈತಪರ ಸಂಘಟನೆಗೆ ಸಿಐಟಿಯು ಸಂಪೂರ್ಣ ಬೆಂಬಲ ಸೂಚಿಸುವುದಾಗಿ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಹೇಳಿದ್ದಾರೆ. ಕೃಷಿ ಮಸೂದೆ ತಿದ್ದುಪಡಿ ವಿರೋಧಿಸಿ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವ ಪ್ರತಿಭಟನೆ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟವು ಬೆಂಬಲ ಸೂಚಿಸಿದೆ. ಹೀಗಾಗಿ ನಾಳೆಯ ಭಾರತ್ ಬಂದ್ಗೆ ರುಪ್ಸಾದಿಂದ ಬೆಂಬಲವಿದ್ದು, ಒಂದು ದಿನ ಸಾಂಕೇತಿಕವಾಗಿ ಆನ್ಲೈನ್ ಕ್ಲಾಸ್ ಸ್ಥಗಿತಗೊಳಿಸಲಾಗಿದೆ ಅಂತ ರುಪ್ಸಾ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಹೇಳಿದ್ದಾರೆ. ಸಿಎಂ ಖಾಸಗಿ ನಿವಾಸ ಧವಳಗಿರಿ ಮನೆ ನವೀಕರಣಗೊಂಡಿರುವುದರಿಂದ ವಿಶೇಷ ಹೋಮ ಹವನ ನಡೆಸಲಾಯಿತು. ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ದುರ್ಗಾ ನಮಸ್ಕಾರ ಹೋಮ, ನರಸಿಂಹ ಹೋಮ ಕಾರ್ಯ ನಿನ್ನೆ ಸಂಜೆಯಿಂದ ನಡೆದಿದ್ದು ಬೆಳಗ್ಗೆ ಮುಕ್ತಾಯವಾಗಿದೆ. ಪೂಜೆಯಲ್ಲಿ ಸಿಎಂ ಬಿಎಸ್ವೈ ಭಾಗಿಯಾಗಿದ್ದರು. 8 ಜನ ಪುರೋಹಿತರಿಂದ ಹೋಮ ಕಾರ್ಯ ನೆರವೇರಿಸಲಾಯಿತು. ನರಸಿಂಹ ಹೋಮ ಕಾರ್ಯದಲ್ಲಿ ಬಿಎಸ್ವೈ ಭಾಗಿಯಾಗಿದ್ದರು. ಕಾರ್ತಿಕ ಮಾಸದ ಪ್ರಯುಕ್ತ ನವೀಕೃತ ನಿವಾಸದಲ್ಲಿ ಪೂಜೆ ನೆರವೇರಿಸಲಾಯಿತು. ಕುಖ್ಯಾತ ದರೋಡೆಕೋರ ರೌಡಿ ಕುಣಿಗಲ್ ಗಿರಿ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರ ಕಾರ್ಯಾಚರಣೆ ನಡೆಸಿ ಕೊಲೆ ಕೇಸ್ನಲ್ಲಿ ಗಿರಿಯನ್ನು ಬಂಧಿಸಿದ್ದಾರೆ. ಕಳೆದ ತಿಂಗಳು ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮಂಜುನಾಥ್ ಕೊಲೆ ಕೇಸ್ನಲ್ಲಿ ಕುಣಿಗಲ್ ಗಿರಿ ಅಂಧರಾಗಿತ್ತು. ವರ್ತೂರು ಪ್ರಕಾಶ್ ಕೇಸ್ನಲ್ಲಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ವರ್ತೂರು ಪ್ರಕಾಶ್ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆ ನಡೆಸಿದ್ದ ಗಿರಿ ನಾಮಿನೇಷನ್ ಹಾಕಲು ರೆಡಿಯಾಗ್ತಾ ಇದ್ದ. ಚುನಾವಣಾ ಮೂಡ್ನಲ್ಲಿದ್ದಂತಹ ರೌಡಿ ಶೀಟರ್ ಗಿರಿಗೆ ಪೊಲೀಸರು ಬಂಧಿಸುವ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಿಲ್ಡಪ್ ವಿಡಿಯೋಗಳೊಂದಿಗೆ ಚುನಾವಣಾ ಪ್ರಚಾರ ಮಾಡ್ತಿದ್ದ ಎನ್ನಲಾಗಿದೆ. ಎಂಎಲ್ಸಿ ಪುತ್ರ ಮತ್ತು ಸ್ನೇಹಿತರಿಂದ ಪೊಲೀಸರ ಮೇಲೆ ಹಲ್ಲೆ ಆರೋಪ ವ್ಯಕ್ತವಾಗಿದೆ. ಬೆಂಗಳೂರಿನ ಹೆಬ್ಬಾಳದ ಬಿಎಂಟಿಸಿ ಡಿಪೋ ಬಳಿ ಅಮೃತಹಳ್ಳಿ ಸ್ಟೇಷನ್ನ 2 ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ. ಕಾಂಗ್ರೆಸ್ ಎಂಎಲ್ಸಿ ನಸೀರ್ ಅಹಮದ್ ಪುತ್ರ ಫಯಾಜ್ ಮತ್ತು ಆತನ 2 ಸ್ನೇಹಿತರು ಸೇರಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಮದ್ಯ ಸೇವಿಸಿ ಕಾರು ಚಾಲನೆ ಮಾಡಿದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದು 3ರನ್ನ ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮುಂದಿನ ವರ್ಷ ರಾಜಕೀಯ ಅಖಾಡಕ್ಕೆ ಧುಮುಕಲಿದ್ದಾರೆ. ಹೀಗಾಗಿ ಬೆಂಗಳೂರಿನ ಸೋದರನ ನಿವಾಸಕ್ಕೆ ನಟ ರಜನಿಕಾಂತ್ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ. ಅಣ್ಣ ಸತ್ಯನಾರಾಯಣ ರಾವ್ ಮನೆಗೆ ಆಗಮಿಸಿದಂತಹ ರಜನಿಕಾಂತ್ ಆಶೀರ್ವಾದ ಪಡೆದು ತೆರಳಿದ್ದಾರೆ. ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಿಂದಲೂ ಸ್ಪರ್ಧಿಸುವುದಾಗಿ ರಜನಿ ಹೇಳಿದ್ದು ದ್ರಾವಿಡ ನಾಡಿನ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಬಿಸಿ ತಟ್ಟಿದ್ದು ಹೇಗೆ? ಈ ಬಾರಿಯ ಅಧಿವೇಶನದಲ್ಲಿ ಯಾವೆಲ್ಲ ಮಸೂದೆಗಳು ಅಂಗೀಕಾರವಾಗಲಿವೆ? ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷ ನಾಯಕರು ಆಯ್ಕೆ ಮಾಡಿಕೊಂಡಿರುವ ಅಸ್ತ್ರವಾದರೂ ಏನು? ಇದೆಲ್ಲವನ್ನು ನೋಡೋಣ ಸದನ ಕದನ ನ್ಯೂಸ್ ಟಾಪ್ 9ನಲ್ಲಿ. ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು 7 ದಿನಗಳ ಕಾಲ ಅಧಿವೇಶನ ನಡೆಯಲಿದೆ. 14 ಪ್ರಮುಖ ಮಸೂದೆಗಳ ಮಂಡನೆಗೆ ಸರ್ಕಾರ ಸಜ್ಜಾಗಿದೆ. ಕಳೆದ ಬಾರಿ ಪರಿಷತ್ನಲ್ಲಿ ಪಾಸ್ ಆಗದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಈ ಬಾರಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಮತ್ತೆ ಮಂಡನೆಯಾಗುವ ಸಾಧ್ಯತೆ ಇದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ವಿಧೇಯಕ, ರಾಜ್ಯ ವಿಶ್ವವಿದ್ಯಾಲಯಗಳ ಕಾನೂನು ತಿದ್ದುಪಡಿ ಹಾಗೂ ಗೋ ಹತ್ಯೆ ನಿಷೇಧ ಕಾಯ್ದೆ, ಲವ್ ಜಿಹಾದ್ ನಿಷೇಧ ಕಾಯ್ದೆ ಜಾರಿಯಾಗುವ ಸಾಧ್ಯತೆ ಇದೆ.
ಈ ಬಾರಿ ಅಧಿವೇಶನದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ತಂದೆ ತರುತ್ತೇವೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂತಹ ಕಂದಾಯ ಸಚಿವ ಆರ್ ಅಶೋಕ್, ಲವ್ ಜಿಹಾದ್ ಕಾನೂನು ಮುಂದಿನ ಅಧಿವೇಶನದಲ್ಲಿ ಜಾರಿಯಾಗಲಿದೆ. ಈ ಬಾರಿ ಲವ್ ಜಿಹಾದು ಇಲ್ಲ, ಡವ್ ಜಿಹಾದು ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯಗೂ ನಮಗೂ ಗೋವು ಮಾತೆ ಇದ್ದಂತೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂತಹ ಈಶ್ವರಪ್ಪ, ತಾಯಿಗೆ ವಯಸ್ಸಾಯ್ತು ಅಂತ ಯಾವ್ದಾದ್ರೂ ಮನೆ ಮುಂದೆ ಬಿಟ್ಟು ಬರ್ತೀರಾ? ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತಲೇ ಜನ ನಮ್ಮನ್ನ ಆರಿಸಿರುವುದು. ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ, ಸಂಸ್ಕೃತಿಯನ್ನು ಕಾಪಾಡ್ತೇವೆ. ಇವರು ಅಭಿವೃದ್ಧಿ ಅಂತ ಕೆಸದಿದ್ರೆ ಚಾಮುಂಡೇಶ್ವರಿಯಲ್ಲಿ ಯಾಕೆ ಸೋಲ್ತಿದ್ರಿ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ರಾಸ್ ಬ್ರೀಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ ಕಿಡಿಕಾರಿದಂತಹ ಈಶ್ವರಪ್ಪ, ಇಂದಿರಾ ಗಾಂಧಿ ಮದುವೆ ಆಗಿದ್ದು ಯಾರ ಜೊತೆಲಿ ಹೇಳಿ? ಕ್ರಾಸ್ ಬ್ರೀಡ್ ಎಂದು ಸಿದ್ದರಾಮಯ್ಯ ಒಪ್ಕೊಳ್ತಾರಾ ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಈ ದೇಶದ ಸಂಸ್ಕೃತಿಯೇ ಗೊತ್ತಿಲ್ಲ. ರಾಜೀವ್ ಗಾಂಧಿ ಕ್ರಾಸ್ ಬ್ರೀಡ್ ಅಂತ ಒಪ್ಕೊಳ್ತಾರಾ? ಲವ್ ಜಿಹಾದ್ ನಲ್ಲಿ ನಾಟಕ ಮಾಡಿ ಮಾರಾಟ ಮಾಡ್ತಾರೆ. ವಿದೇಶಕ್ಕೆ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಿದ್ದಾರೆ. ಅಂತರ್ಜಾತಿ ವಿವಾಹಗಳಿಗೆ ನಮ್ಮ ವಿರೋಧ ಇಲ್ಲ. ಪ್ರೀತಿ ಹೆಸರೇ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವುದು ನಮ್ಮ ಸಂಸ್ಕೃತಿಯಲ್ಲ ಅಂತ ಹೇಳಿದ್ರು. ಈ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ವಿಧೇಯಕ ಮಂಡನೆ ಮಾಡುವುದಾಗಿ ಸಚಿವ ಪ್ರಭು ಚೌಹಾಣ್ ಹೇಳಿದ್ದಾರೆ. ಗೋಹತ್ಯೆ ನಿಷೇಧ ತಿದ್ದುಪಡಿ ಬಿಲ್ ಮಂಡನೆ ಮಾಡ್ತೇವೆ. ಉತ್ತರ ಪ್ರದೇಶ, ಗುಜರಾತ್ಗೆ ತೆರಳಿ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಜೊತೆಯೂ ಚರ್ಚೆ ಮಾಡಿದ್ದೇವೆ ಎಂದು ಚೌಹಾಣ್ ಸಚಿವ ಸಂಪುಟ ಸಭೆಯಲ್ಲಿ ಸಹ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದರು. ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಹೇಳಿ, ಅವರು ವಿರೋಧ ಪಕ್ಷದವರು ಹೇಳಿ, ನಾವು ಮಾತ್ರ ಈ ಅಧಿವೇಶನದಲ್ಲಿ ಬಲವಾದ ಕಾನೂನನ್ನ ತರ್ತೇವೆ ಅಂತ ಸಚಿವ ಪ್ರಭು ಚೌಹಾಣ್ ಹೇಳಿದ್ರು. ಈ ಅಧಿವೇಶನದಲ್ಲೇ ಗೋಹತ್ಯೆ ನಿಷೇಧ ವಿಧೇಯಕ ಮಂಡನೆ ಮಾಡುವುದಾಗಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂತಹ ಚೌಹಾಣ್, ಗೋಹತ್ಯೆ ನಿಷೇಧಕ್ಕೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶವನ್ನ ಮಾದರಿಯಾಗಿ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಮೊದಲನೆಯ ದಿನವೇ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದು ಅನಿರ್ದಿಷ್ಟಾವಧಿ ಧರಣಿಗೆ ಐಕ್ಯ ಹೋರಾಟ ಸಮಿತಿ ನಿರ್ಧಾರ ಮಾಡಿದೆ. ಹೀಗಾಗಿ ಇಂದು ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಧರಣಿ ನಡೆಸಲಾಯಿತು. ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ತುಂಬಿ ತುಳುಕಬೇಕಿದ್ದಂತಹ ಅಧಿವೇಶನ ಖಾಲಿ ಹೊಡಿತಾ ಇತ್ತು. ಅಧಿವೇಶನ ಆರಂಭದಲ್ಲೇ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ವಿಧಾನಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಆದರೆ ವಿಧಾನಸಭೆಯಲ್ಲಿ ಮೊದಲ ದಿನ ಸದಸ್ಯರ ಹಾಜರಾತಿ ಕೊರತೆ ಎದ್ದು ಕಾಣ್ತಾ ಇತ್ತು. ಸಿಎಂ ಸೇರಿದಂತೆ 12 ಸಚಿವರು ಹಾಜರಾದರೆ ಆಡಳಿತ ಪಕ್ಷದ 26 ಶಾಸಕರು ಮತ್ತು ವಿಪಕ್ಷಗಳಾದ ಕಾಂಗ್ರೆಸ್ನ 25 ಶಾಸಕರು ಹಾಗೂ ಜೆಡಿಎಸ್ನ 5 ಶಾಸಕರು ಹಾಜರಾಗಿದ್ದರು. ಚಳಿಗಾಲದ ಅಧಿವೇಶನಕ್ಕೆ ಮಂತ್ರಿಗಳಾಗಿ ಎಂಟ್ರಿ ಕೊಡ್ತೀವಿ ಅಂತ ಕನಸು ಕಾಣ್ತಾ ಇದ್ದ 3 ಎಂಎಲ್ಸಿಗಳಿಗೆ ನಿರಾಸೆಯಾಗಿದೆ. ಸಚಿವರಾಗಿ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕೆಂದಿದ್ದ ಎಂಟಿಬಿ ನಾಗರಾಜ್, ಎಚ್ ವಿಶ್ವನಾಥ್ ಮತ್ತು ಆರ್ ಶಂಕರ್ ಆಸೆ ಈಡೇರಲಿಲ್ಲ. ಇಂದಿನಿಂದ ಅಧಿವೇಶನ ಆರಂಭ ಆದರೂ ಸಹ ಸಚಿವ ಸಂಪುಟ ಇನ್ನು ವಿಸ್ತರಣೆಯಾಗದೇ ಇರುವುದರಿಂದಾಗಿ ವಿಧಾನ ಪರಿಷತ್ ಸದಸ್ಯರಾದ ಬಳಿಕ 2ನೇ ಅಧಿವೇಶನದಲ್ಲಿ ಕೂಡ ಸದನದ ಸದಸ್ಯರಾಗಷ್ಟೇ ಪಾಲ್ಗೊಳ್ಳುವ ಪರಿಸ್ಥಿತಿ ಎದುರಾಯಿತು. ನಾಳಿನ ಕರ್ನಾಟಕ ಬಂದ್ಗೆ ಜಿಲ್ಲೆಗಳಿಂದಲೂ ಬೆಂಬಲ ವ್ಯಕ್ತವಾಗ್ತಿರುವುದು ಎಲ್ಲೆಲ್ಲಿ? ಕಸ್ಟಡಿ ಅಂತ್ಯದ ಬಳಿಕ ವಿನಯ್ ಕುಲಕರ್ಣಿಯ ಮುಂದಿನ ಭವಿಷ್ಯ ಏನು? ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಗೂಂಡಾಗಿರಿ ಮಾಡ್ತಿರೋದಾದ್ರೂ ಯಾರು? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ರೈತ ವಿರೋಧಿ ಕೃಷಿ ಮಸೂದೆ ವಿರೋಧಿಸಿ ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದು, ಬಂದ್ಗೆ ಕಾಂಗ್ರೆಸ್ ಪಕ್ಷ ಕೂಡ ಬೆಂಬಲ ಸೂಚಿಸಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ನಿಂದ ಬೆಂಬಲ ಸೂಚಿಸಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ರೈತ ವಿರೋಧಿ ನಿಲುವಿನ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ ಹೇಳಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಇಂದಿಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಹೀಗಾಗಿ ಧಾರವಾಡದ ಸಿಬಿಐ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಮಧ್ಯಾಹ್ನದ ಬಳಿಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಯಲಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಇದ್ದು ಅಲ್ಲಿಂದಲೇ ವಿಚಾರಣೆ ನಡೆಸಲಿದ್ದಾರೆ. ಕೊರೋನಾ ಸೋಂಕಿನ ಸಮಯದಲ್ಲೂ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿದ್ದಂತಹ ವೈದ್ಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 3 ತಿಂಗಳಿನಿಂದ ವೇತನವಿಲ್ಲ, ಕೋವಿಡ್ ಕೆಲಸ ಮಾಡಿದ್ದಕ್ಕೆ ರೆನ್ಯುಮರೇಷನ್ ಕೂಡ ಸಿಕ್ಕಿಲ್ಲ, ಫೆಬ್ರವರಿಗೆ ಮುಗಿಬೇಕಿದ್ದಂತಹ ಇಂಟರ್ನ್ಶಿಪ್ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದಂತಹ ರೆಸಿಡೆಂಟ್ ಡಾಕ್ಟರ್ಸ್ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಎದುರು ಮುಷ್ಕರ ನಡೆಸಿದ್ರು. ಈ ವರ್ಷ ಕಾಲೇಜು ನಡೆಯದೇ ಇದ್ರೂ ಫೀಸ್ ಮಾತ್ರ ಮನ್ನಾ ಮಾಡಿಲ್ಲ. ಇದೆಲ್ಲದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಒತ್ತಾಯಿಸಿ ಕಪ್ಪು ಪಟ್ಟಿ ಧರಿಸಿ ಕೆಲಸಕ್ಕೆ ಹಾಜರಾದರು.
ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆ ಭದ್ರತಾ ಸಿಬ್ಬಂದಿಯ ಗೂಂಡಾಗಿರಿ ಹೆಚ್ಚುತ್ತಾನೆ ಇದೆ. ಎಂಬಿಬಿಎಸ್ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕಾಲೇಜು ಆಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ರು. ಈ ವೇಳೆ ಚಿತ್ರೀಕರಿಸಲು ಮುಂದಾದ ಮಾಧ್ಯಮ ಪ್ರತಿನಿಧಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾಧ್ಯಮ ಪ್ರತಿನಿಧಿಗಳ ಮೊಬೈಲ್ ಕಿತ್ಕೊಂಡು ಉದ್ದಟತನ ಪ್ರದರ್ಶಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆಗೆ ಬರುವ ಸಾರ್ವಜನಿಕರ ಜತೆಗೂ ಭದ್ರತಾ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿರುವ ಬಗ್ಗೆ ಹಲವು ಬಾರಿ ರಿಮ್ಸ್ ನಿರ್ದೇಶಕರಿಗೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಬೈಲೂರಲ್ಲಿ ಗ್ರಾಮ ಪಂಚಾಯಿತಿ 13 ಸದಸ್ಯ ಸ್ಥಾನಗಳನ್ನು ಹರಾಜು ಹಾಕಲಾಗಿದೆ. ಗ್ರಾಮದ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಸದಸ್ಯ ಸ್ಥಾನಗಳನ್ನು 51,20,000ಕ್ಕೆ ಹರಾಜು ಹಾಕಲಾಗಿದೆ. ಗ್ರಾಮದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆ ನಡೆದಿದೆ. ಹರಾಜು ಹಾಕಿದ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿ ಹೊರವಲಯದ ಜಾರ್ಜ್ ಶಹಾಪುರ ಬಳಿ ಪೊಲೀಸರು ಬೆನ್ನಟ್ಟಿ ಕಳ್ಳರಿಬ್ಬರನ್ನ ಹಿಡಿದಿದ್ದಾರೆ. ಗೋವಾ ಮೂಲದ ಬಂಧಿತ ಪ್ರಕಾಶ್ ಮತ್ತು ನಿಪಾಯಿ ಅನ್ನೋರು ಚಾಕು ತೋರಿಸಿ ಪರಾರಿಗೆ ಯತ್ನಿಸಿದ್ರು. ಈ ವೇಳೆ ಸ್ಥಳೀಯರ ಸಹಕಾರದ ಜೊತೆ ಪೊಲೀಸ್ ಸಿಬ್ಬಂದಿ ಸಿನಿಮೀಯ ರೀತಿಯಲ್ಲಿ ಕಳ್ಳರನ್ನ ಹಿಡಿಮುರಿ ಕಟ್ಟಿದ್ದಾರೆ. ಈ ವೇಳೆ ಕಳ್ಳರ ಬಳಿತ ಮಾರಕಾಸ್ತ್ರ, ನಕಲಿ ನಂಬರ್ ಪ್ಲೇಟ್ ಜಪ್ತಿ ಮಾಡಿದ್ದಾರೆ. ಕಳ್ಳರನ್ನ ಬೇಟೆ ಆಡುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ರೋಚಕವಾಗಿದೆ. ಈ ಬಗ್ಗೆ ಬೆಳಗಾವಿ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಂಗಳೂರಾಯ್ತು ಕೋಲಾರದಲ್ಲೂ ಶಾಂತಿ ಕದಡೋಕೆ ಕಿಡಿಗೇಡಿಗಳು ಮುಂದಾಗಿದ್ದಾರೆ. ಕೋಲಾರದಲ್ಲಿ ಮತ್ತೆ ವಿವಾದಿತ ಪೋಸ್ಟರ್ಗಳನ್ನು ಪಿಎಫ್ಐ ಸಂಘಟನೆಯವರು ಅಂಟಿಸಿದ್ದಾರೆ. ಬಾಬ್ರಿ ಒಂದು ದಿನ ಎದ್ದು ನಿಲ್ಲಲಿದೆ ಎಂಬ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಡಿಸೆಂಬರ್ 6, 1992ರನ್ನ ನಾವು ಎಂದಿಗೂ ಮರೆಯದಿರೋಣ ಎಂದು ಪ್ರಚೋದನಕಾರಿ ಸಂದೇಶವನ್ನು ಬರೆಯಲಾಗಿದೆ. ಕೋಲಾರ ನಗರದ ಅಮ್ಮವಾರಿ ಪೇಟೆ ಸರ್ಕಲ್, ಜಂಬೂ ಬಜಾರ್, ಶೈನ್ ಶಾ ನಗರ, ಕ್ಲಾಕ್ ಟವರ್ ಸೇರಿದಂತೆ ಹಲವೆಡೆ ಪೋಸ್ಟರ್ಗಳನ್ನು ಹಾಕಲಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ನಾಳೆ ಯಾವ್ಯಾವ ಜಿಲ್ಲೆಯಲ್ಲಿ ಬಂದ್ಗೆ ಸಾಥ್ ಕೊಡ್ತಿದ್ದಾರೆ? ಶಿವಮೊಗ್ಗದಲ್ಲಿ 144 ಸೆಕ್ಷನ್ ಮತ್ತೆ ಮುಂದುವರಿಸುತ್ತಿರುವುದು ಯಾಕೆ? ಅಪರಾಧ ಚಟುವಟಿಕೆಯಲ್ಲಿ ತೊಡಗಿದ್ದ ರೌಡಿಗಳಿಗೆ ಪೊಲೀಸರು ವಾರ್ನ್ ಮಾಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ನಾಳಿನ ಭಾರತ ಬಂದ್ಗೆ ಶಿವಮೊಗ್ಗ ಜಿಲ್ಲಾ ರಾಜ್ಯ ರೈತ ಸಂಘ, ಹಸಿರು ಸೇನೆ ಪೂರ್ಣ ಬೆಂಬಲ ನೀಡಲಿವೆ ಅಂತ ರೈತ ಮುಖಂಡರೊಬ್ಬರು ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುವುದರಿಂದ ನಾಳೆ ಭದ್ರಾವತಿ ಬಂದ್ಗೆ ಕರೆ ನೀಡಲಾಗಿದೆ ಅಂತ ರಾಜ್ಯ ರೈತ ಸಂಘದ ಮುಖಂಡ ಬಸವರಾಜಪ್ಪ ತಿಳಿಸಿದ್ದಾರೆ. ಆ ಮೂಲಕ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನಾ ಮೆರವಣಿಗೆ ನಡೆಸಲಿದ್ದಾರೆ ಅಂತಾನೂ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮತ್ತೆ 2 ದಿನ ನಿಷೇಧಾಜ್ಞೆ ಮುಂದುವರಿಸಲಾಗಿದೆ. ಡಿಸೆಂಬರ್ 4ರಂದು ಬಜರಂಗದಳ ಕಾರ್ಯಕರ್ತ ನಾಗೇಶ್ ಎಂಬಾತನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಬಳಿಕ ಗಲಾಟೆ ಪ್ರಕರಣಗಳು ಹೆಚ್ಚಾಗಿ 19ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಹೀಗಾಗಿ ಅಂದೇ 144 ಸೆಕ್ಷನ್ ಜಾರಿಗೊಳಿಸಲಾಗಿತ್ತು. ಸದ್ಯ 62 ಜನರನ್ನ ಬಂಧಿಸಲಾಗಿದ್ದು ತಹಶೀಲ್ದಾರ್ ನಿಷೇಧಾಜ್ಞೆ ಮುಂದುವರೆಸಿದ್ದಾರೆ. ಪೂರ್ವ ವಲಯ ಐಜಿಪಿ ನಗರದಲ್ಲೇ ಮೊಕ್ಕಾಂ ಹೂಡಿದ್ದು ಪರಿಸ್ಥಿತಿ ತಿಳಿಗೊಳಿಸಲು ಶ್ರಮಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಠಾಣೆ ಆವರಣದಲ್ಲಿ ಪೊಲೀಸರು ರೌಡಿ ಪರೇಡ್ ನಡೆಸಿದರು. ಡಿಸೆಂಬರ್ 22ರಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತಾ ಇದೆ. ಹೀಗಾಗಿ ಅಪರಾಧ ಚಟುವಟಿಕೆಯಲ್ಲಿ ತೊಡಗದಂತೆ ರೌಡಿಗಳಿಗೆ ಎಚ್ಚರಿಸಲಾಯಿತು. ಪರೇಡ್ ವೇಳೆ 85ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಭಾಗಿಯಾಗಿದ್ದರು. ಒಂದು ವೇಳೆ ಅಪರಾಧ ಬೆದರಿಕೆಯಲ್ಲಿ ತೊಡಗಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಪೊಲೀಸರು ವಾರ್ನ್ ಮಾಡಿದರು. ದೊಡ್ಡಬಳ್ಳಾಪುರ ನಗರದಲ್ಲಿ ದುಷ್ಕರ್ಮಿಗಳು ವೈನ್ ಶಾಪ್ ಮಾಲೀಕನಿಗೆ ಚಾಕು ತೋರಿಸಿ ಹಣ ದೋಚಿದ್ದಾರೆ. ನಿನ್ನೆ ರಾತ್ರಿ ಬಾರ್ ಕ್ಲೋಸ್ ಮಾಡುವ ವೇಳೆ ಮದ್ಯ ಖರೀದಿ ನೆಪದಲ್ಲಿ 4 ಎಂಟ್ರಿ ಕೊಟ್ಟಿದ್ದಾರೆ. ಬಳಿಕ ಮಾಲೀಕನಿಗೆ ಚಾಕು ತೋರಿಸಿ 1,10,000 ರೂಪಾಯಿ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಈ ಬಗ್ಗೆ ದೊಡ್ಡಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಬೀಳ್ತಾ ಇರುವಂತಹ ಮಳೆಯಿಂದಾಗಿ ಬೆಳೆಗಳು ಹಾಳಾಗ್ತಾ ಇದೆ. ಇನ್ನೇನು ಕಟಾವಿಗೆ ಬರಬೇಕಿದ್ದಂತಹ ರಾಗಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗೆ ಹಾನಿಯಾಗ್ತಿದ್ದು ಮಳೆಗೆ ಬೆಳೆಗಳು ಮೊಳಕೆ ಕಟ್ತಾ ಇದೆ. ಇದರಿಂದ ಪೊನ್ನಾಚಿ, ತೋಬರೆ, ನಾಗಮಲೈ, ಇಂಡಿಗನತ್ತ ಗ್ರಾಮಗಳ ರೈತರು ಕಂಗಾಲಾಗಿದ್ದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಕೃಷಿ ಮಸೂದೆ ತಿದ್ದುಪಡಿ ಖಂಡಿಸಿ ದೆಹಲಿಯಲ್ಲಿ ಹೆಚ್ಚಿದ ರೈತರ ಆಕ್ರೋಶ. ಅನ್ನದಾತರ ಆಕ್ರೋಶಕ್ಕೆ ಬೆಂಬಲವಾಗಿ ಯಾರೆಲ್ಲ ನಿಂತಿದ್ದಾರೆ? ಪಂಜಾಬ್, ಹರಿಯಾಣದ ರೈತರ ಹೋರಾಟಕ್ಕೆ ಲಂಡನ್ನಲ್ಲಿ ರಣಕಹಳೆ ಮೊಳಗಿಸಿದ್ದು ಯಾರು? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ರೈತರ ಹೋರಾಟ 12ನೇ ದಿನಕ್ಕೆ ಕಾಲಿಟ್ಟಿದ್ದು ದೆಹಲಿ ಚಲೋ ಆಂದೋಲನ ಮುಂದುವರೆದಿದೆ. ಸಿಂಗು, ಔಚುಂಡಿ,
ಪಿಯೋ ಮನಿಯಾರಿ, ಮಂಗೇಶ್ ಗಡಿಗಳನ್ನ ಬಂದ್ ಮಾಡಲಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಗಳಾದ 44 ಎರಡು ಕಡೆಯಿಂದ ಮುಚ್ಚಲಾಗಿದೆ. ಹೀಗಾಗಿ ಲಂಪುರ್, ಸಫಿಯಾಬಾದ್, ಸಬೋಲಿ ಗಡಿ ಮೂಲಕ ಪರ್ಯಾಯ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅನ್ನದಾತರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ದಿನೇ ದಿನೇ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ರೈತರು ದೇಶದಾದ್ಯಂತ ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ಗೆ ಎಡಪಕ್ಷಗಳು ಸಹ ಬೆಂಬಲ ಸೂಚಿಸಿದೆ. ರೈತ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ಗೆ ಕಾಂಗ್ರೆಸ್ ಸೇರಿದಂತೆ 11 ಪಕ್ಷಗಳು ಬೆಂಬಲ ಸೂಚಿಸಿದೆ. ಬಹುಜನ ಸಮಾಜವಾದಿ ಪಾರ್ಟಿ ಕೂಡ ಬಂದ್ಗೆ ಬೆಂಬಲ ಸೂಚಿಸಿರುವುದಾಗಿ ಮಾಯಾವತಿ ಹೇಳಿದ್ದಾರೆ. ಕೃಷಿ ಮಸೂದೆ ತಿದ್ದುಪಡಿ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿರುವಂತಹ ರೈತರು ಪ್ರತಿಭಟನೆ ಹಿಂಪಡೆಯುವ ಮನಸ್ಸು ಮಾಡಿಲ್ಲ. ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವುದರಿಂದಾಗಿ ರೈತರ ಜೊತೆ ಮಾತುಕತೆ ನಡೆಸುವುದಕ್ಕೆ ದೆಹಲಿ ಸಿಎಂ ಮುಂದಾಗಿದ್ದು, ಹರಿಯಾಣ ದೆಹಲಿ ಗಡಿಯಾಗಿರೋ ಸಿಂಘು ಮಾತುಕತೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿರುವಂತಹ ರೈತರಿಗೆ ಹಲವು ರಾಜಕೀಯ ಪಕ್ಷಗಳು ಬೆಂಬಲ ಸೂಚಿಸಿದೆ. ಪೀಪಲ್ಸ್ ಅಲಯನ್ಸ್ ಫಾರ್ ಕುಕ್ಕರ್ ಡಿಕ್ಲರೇಷನ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಡಿಎಂಕೆ, ರಾಷ್ಟ್ರೀಯ ಜನತಾದಳ, ಸಮಾಜವಾದಿ ಪಾರ್ಟಿ, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಹಲವು ರಾಜಕೀಯ ಪಾರ್ಟಿಗಳು ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ನಾಳಿನ ಭಾರತ್ ಬಂದ್ ಹಲವು ರಾಜ್ಯಗಳಲ್ಲಿ ಯಶಸ್ವಿಯಾಗುವ ಮುನ್ಸೂಚನೆ ಕೊಟ್ಟಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಬೀದಿಗಿಳಿದಿರುವಂತಹ ರೈತರಿಗೆ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ಇಂಗ್ಲೆಂಡ್ ರಾಜಧಾನಿ ಲಂಡನ್ನಲ್ಲಿ ಸಾವಿರಾರು ಜನರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಡೆದಂತಹ ಪ್ರೊಟೆಸ್ಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪ್ರತಿಭಟನೆ ವೇಳೆ 13 ಜನರನ್ನು ಬಂಧಿಸಲಾಗಿದೆ. ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದರಿಂದಾಗಿ ಹಲವರ ಬಂಧನವಾಗಿದ್ದು, ಇಂಗ್ಲೆಂಡ್ನ ಭಾರತೀಯ ರಾಯಭಾರ ಕಚೇರಿ ಬಳಿ ಪ್ರತಿಭಟನಾಕಾರರು ಜಮಾಯಿಸಿದರು. ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ಆಕ್ಷನ್ ಕ್ವೀನ್ ನಟಿ ವಿಜಯಶಾಂತಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇಷ್ಟು ದಿನ ಕಾಂಗ್ರೆಸ್ನಲ್ಲಿದ್ದಂತಹ ವಿಜಯಶಾಂತಿ ನಿನ್ನೆಯಷ್ಟೇ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು. ಭಾನುವಾರವಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನ ಭೇಟಿಯಾಗಿ ಚರ್ಚೆ ಮಾಡಿದಂತಹ ವಿಜಯಶಾಂತಿ ಇಂದು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಸಮ್ಮುಖದಲ್ಲಿ ಕಮಲ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ ನಿವಾರ್ ಚಂಡಮಾರುತ ಮತ್ತು ಬುರೇವಿ ಸೈಕ್ಲೋನ್ನ ಬಳಿಕ ಮತ್ತೊಂದು ಚಂಡಮಾರುತ ಅಬ್ಬರಿಸ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ಚಂಡಮಾರುತ ಸೃಷ್ಟಿಯಾಗಿದ್ದು, ಈ ಚಂಡಮಾರುತಕ್ಕೆ ಅರ್ನಾಬ್ ಎಂದು ನಾಮಕರಣ ಮಾಡಲಾಗಿದೆ. ಹಿಂದೂ ಮಹಾಸಾಗರದ ಗಲ್ಫ್ ಆಫ್ ಮನ್ನಾರ್ ಪ್ರದೇಶದಲ್ಲಿ ಅರ್ನಾಬ್ ಬಿದ್ದು ಕೇರಳದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಸಹ ಅರ್ನಾಬ್ ಪ್ರಭಾವ ಬೀರುವ ಸಾಧ್ಯತೆ ಇದ್ದು, ತಮಿಳುನಾಡು, ಆಂಧ್ರದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಚೆನ್ನೈನ ಹವಾಮಾನ ಇಲಾಖೆ ಹೇಳಿದೆ. ವಿಶ್ವದಲ್ಲಿ ಅತಿ ಎತ್ತರದ ಪರ್ವತ ಅನ್ನೋ ಖ್ಯಾತಿ ಪಡೆದಿರುವ ಹಿಮಾಲಯ ಪರ್ವತದ ಎತ್ತರ ಎಷ್ಟು ಅನ್ನುವುದು ನಾಳೆ ಗೊತ್ತಾಗಲಿದೆ. 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಭೂಕಂಪದ ಬಳಿಕ ಇಡೀ ದೇಶ ತತ್ತರಿಸಿ ಹೋಗಿತ್ತು. ಹೀಗಾಗಿ ಕಳೆದ 5 ವರ್ಷಗಳಿಂದ ಹಿಮಾಲಯ ಪರ್ವತದಲ್ಲಾದ ಬದಲಾವಣೆಯಿಂದ ಎತ್ತರ ಮತ್ತಷ್ಟು ಕುಸಿದಿರಲೂಬಹುದು ಅಥವಾ ಹಿಗ್ಗಿರಲೂಬಹುದು. ಹೀಗಾಗಿ ಮತ್ತೆ ನೇಪಾಳ ಸರ್ಕಾರವು ಹೊಸದಾಗಿ ಪರ್ವತದ ಎತ್ತರವನ್ನು ಅಳತೆ ಮಾಡಿದ್ದು, ಹಿಮಾಲಯದ ನಿಖರ ಎತ್ತರ ನಾಳೆ ಘೋಷಣೆ ಮಾಡಲಿದೆಯಂತೆ. ಫಾರ್ಮುಲಾ 2 ರೇಸ್ನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತೀಯನೋರ್ವ ಇತಿಹಾಸ ನಿರ್ಮಿಸಿದ್ದಾನೆ. ಬಹ್ರೈನ್ನ ಸಖೀರ್ನಲ್ಲಿ ನಡೆದ ಸಖೀರ್ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 2 ರೇಸ್ನಲ್ಲಿ ಭಾರತದ ಜೆಹನ್ ದಾರುವಾಲಾ ಜಯಭೇರಿ ಬಾರಿಸಿದ್ದಾರೆ. ರೋಚಕ ರೇಸ್ನಲ್ಲಿ 22 ವರ್ಷದ ಜೆಹನ್ ಜಾಧುವನ್ನ F2 ಚಾಂಪಿಯನ್ ಮೈಕಲ್ ಶುಮಾಕರ್ ಮತ್ತು ಡೇನಿಯಲ್ ಟಿಕ್ಟುಮ್ರನ್ನೇ ಹಿಂದಿಕ್ಕಿದ್ದಾರೆ.